ಮೇಡಮ್, ದಿನಾಂಕ 13/12/2024ರಲ್ಲಿ ಬೊಮ್ಮನಹಳ್ಳಿ ಸ್ಟೇಷನಿಗೆ ಒಬ್ಬ ಮಹಿಳೆ ಮತ್ತು ಆಕೆಯ ಮಗಳು, ಸುಮಾರು 17 ವರ್ಷ ಪ್ರಾಯ ಅಷ್ಟೇ, ಮೈನರ್ ಗರ್ಲ್, ಒಂದು ಅಸಾಲ್ಟ್ ಇದು ಕಂಪ್ಲೇಂಟ್ ಕೊಡಲಿಕ್ಕೆ ಬೊಮ್ಮನಹಳ್ಳಿ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರು ಕಂಪ್ಲೇಂಟ್ ತಗೊಳ್ತಾರೆ. ಒಂದು NCR ಮಾಡಿ ಮನೆ ಕಳಿಸ್ತಾಳೆ. ಕತೆ ಇಲ್ಲಿಂದ ಆರಂಭ. ಅವತ್ತೇ ನೈಟ್ ಅಲ್ಲಿದ್ದ ಕಾನ್ಸ್ಟೇಬಲ್ ಅರುಣ್ ತೋನೇಪ ಎಂಬವರು ಅವರಿಗೆ ಮಗಳಿಗೆ, ಅಂದರೆ ಮಗಳ ನಂಬರ್ ಸ್ಟೇಷನಿಂದ ಗಿಟ್ಟಿಸಿಕೊಳ್ತಾರೆ. ಅಲ್ಲಿಂದ ಫೋನ್ ಮಾಡಿ, ನಿನಗೆ ಬೇಕಾದ, ನಿನ್ನ ಅಣ್ಣನಾಗಿ ನಿನ್ನನ್ನು ನೋಡಿಕೊಳ್ತೇನೆ, ನಿನಗೆ ಬೇಕಾದ ಜಾಬ್ ಕೆಲಸವನ್ನು ನಾನೇ ಕೊಡಿಸ್ತೇನೆ ಅಂತ ಹೇಳಿಕೊಂಡು ಮರುದಿನ ಬೆಳಿಗ್ಗೆ ಒಂದು ಓಯೋ ರೂಮಿಗೆ ಕರ್ಕೊಂಡು ಹೋಗಿ, ನಿನಗೆ ಇಲ್ಲಿಯೇ ನಿನ್ನ ಕೆಲಸ ಕೊಡಿಸುವವರು ಇಲ್ಲಿದ್ದಾರೆ. ಪಾಪ ಈ ಹುಡುಗಿ ಅಲ್ಲಿ ನಂಬಿ ಅಲ್ಲಿಗೆ ಹೋಗ್ತಾಳೆ. ಕೆಲಸ ಸಿಗುತ್ತೆ ಅಂತ ಹೇಳಿಕೊಂಡು ಇಮಿಡಿಯೇಟ್ ಇವನ ಕಾಮುಕ ದೃಷ್ಟಿ ಪಾಪ ಈ ಹುಡುಗಿಯ ಮೇಲೆ ಬಿದ್ದು ಅವಳನ್ನು ಇಮಿಡಿಯೇಟ್ ಕೈ ಹಿಡಿದು ಕಾಲೆಲ್ಲ ಅಮಕಿ ಅವಳಿಗೆ ಒಂದು ಮತ್ತು ಏನೋ ಒಂದು ಬೀರಲ್ಲಿ ಏನೋ ಮಿಕ್ಸ್ ಮಾಡಿ ಅವಳಿಗೆ ಕೊಡ್ತಾಳೆ. ಮರುದಿನ ಬೆಳಿಗ್ಗೆ ನೋಡುವಾಗ ಹುಡುಗಿಯ ಕಿವಿ, ಕತ್ತು, ಎದೆಯ ಭಾಗ, ಕೈಯಲ್ಲೆಲ್ಲ ಕಚ್ಚಿ, ಮೂಗಿನ ಕೆಳಗಡೆ ಎಲ್ಲ ಕಚ್ಚಿ ಅವನ ಕಾಮುಕ ದೃಷ್ಟಿಯನ್ನು ತೀರಿಸಿದ್ದಾನೆ. ಈ ಒಂದು ವಿಷಯವನ್ನು ಹುಡುಗಿ ಕಾನ್ಸ್ಟೇಬಲ್ ಹೇಳ್ತಾರೆ, ಈ ವಿಷಯವನ್ನು ನೀನು ಹೊರಗಡೆ ಏನಾದರೂ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪಬ್ಲಿಷ್ ಮಾಡ್ತಾನೆ. ಅಂದರೆ ಪೋಕ್ಸೋ ಆ್ಯಕ್ಟ್ ಸೆಕ್ಷನ್ 15 ಪ್ರಕಾರ 20 ವರ್ಷ ಶಿಕ್ಷೆ ಇರುವ ಒಂದು ಅಪರಾಧವನ್ನು ಅವನು ಎಸಗಿದ್ದಾನೆ. ಮರುದಿನ ತಾಯಿಗೆ ಹೇಳ್ತಾಳೆ. ತಾಯಿ ಈ ವಿಷಯವನ್ನು ನೇರ ಬೊಮ್ಮನಹಳ್ಳಿ ಸ್ಟೇಷನಿಗೆ ಹೋಗಿ ಹೇಳ್ತಾಳೆ. ಬೊಮ್ಮನಹಳ್ಳಿ ಸ್ಟೇಷನಿಗೆ ಹೋದಾಗ ಅಲ್ಲಿರುವ ಎಲ್ಲ ಪೊಲೀಸರು, ಇಲ್ಲ, ಅರುಣ್ ತೋನೇಪರವನ್ನು ನಾವು ಬಿಟ್ಟು ಕೊಡಲ್ಲ, ಇವ ನಮ್ಮವ ಅಂತ ಹೇಳ್ತಾನೆ. ಇಮಿಡಿಯೇಟ್ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅನೀಶ್ ಮತ್ತು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ನಾವಿಬ್ಬರು ಇಲ್ಲಿ ಕಮಿಷನರ್ ಆಫೀಸಿಗೆ ಬಂದು ಅವತ್ತೇ ನೈಟ್ 9 ಗಂಟೆಗೆ ಇಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆಗಲೇ ಅವರು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿಕೊಂಡು ಬೊಮ್ಮನಹಳ್ಳಿ ಅಲ್ಲಿ ಮೈಕೋ ಲೇಔಟ್ ಸ್ಟೇಷನಿಗೆ ಈ ಕೇಸನ್ನು ಅಸೈನ್ ಮಾಡ್ತಾರೆ. ಮೈಕೋ ಲೇಔಟ್ ಸ್ಟೇಷನ್ ಇಮಿಡಿಯೇಟ್ FIR ಮಾಡಿ ಇದು ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಅಲ್ಲಿ ಇನ್ಸಿಡೆಂಟ್ ಆಗಿರೋದು ನಮ್ಮ ಬೊಮ್ಮನಹಳ್ಳಿ ಸ್ಟೇಷನಲ್ಲಿ, ಬಟ್ ಅಲ್ಲಿ ಎನ್ಕ್ವೈರಿ ಮಾಡಲಿಕ್ಕಾಗಲ್ಲ. ಹಾಗೆ ಮೈಕೋ ಲೇಔಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆರೋಪಿ ಬಂಧನ ಆಗಿದ್ದಾರೆ. ಅದು ಕೂಡ ನಾವು ಪೊಲೀಸ್ ಬೊಮ್ಮನಹಳ್ಳಿ ಸ್ಟೇಷನ್ ಇಲ್ಲ, ನಾವು ಇವನು ಬಿಟ್ಟು ಕೊಡೋದಿಲ್ಲ ಅಂತ ತುಂಬ ಸರ್ತಿ ಹೇಳಿದ್ದು, ಮತ್ತು ನಮ್ಮ ನಿರಂತರ ಹೋರಾಟದಿಂದ ಈಗ ಆರೋಪಿಯನ್ನು ಬಂಧಿಸಿದ್ದಾರೆ.